ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಯುದ್ಧದ ಪರಿಸ್ಥಿತಿಯಿಂದಾಗಿ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇದರ ಬಿಸಿ ದೇವಸ್ಥಾನಗಳಿಗೆ ತಟ್ಟಿದೆ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. PG ಹಾಸ್ಟೆಲ್ಗಳಲ್ಲಿ ಪರದಾಟ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಉದ್ಭವ ಆದ ಬಳಿಕ ಸರ್ಕಾರ ಅಲರ್ಟ್ ಆಗ್ತಾ ಇದೆ. ಯುದ್ಧದಿಂದಾಗಿ ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ ಗ್ಯಾಸ್ ಸಮಸ್ಯೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಂತ. ಅಂದ್ರೆ ಏನ್ ಕ್ರಮ ಕೈಗೊಳ್ಳಬಹುದು, ಏನ್ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಭೆ. ತೈಲ ಕಂಪನಿ ಅಧಿಕಾರಿಗಳ ಜೊತೆ ಸಭೆ ನಡೆಯಲಾಗುತ್ತೆ. ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತಂತೆ. ಹೋಟೆಲ್ ಉದ್ಯಮಿಗಳ ಜೊತೆ ಕೂಡ ಸಮಾಲೋಚನೆ ನಡೆಸಲಿದ್ದಾರೆ ಸಚಿವರು. ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ KH ಮುನಿಯಪ್ಪ ಅವರಿಗೆ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಗೊತ್ತಿಲ್ಲಪ್ಪ, ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಸಮಸ್ಯೆ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆದ್ರೆ ಬಹುತೇಕ ಜನಸಾಮಾನ್ಯರು ಗೃಹ ಬಳಕೆಗೂ ಸಿಲಿಂಡರ್ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಆಗ್ತಾ ಇಲ್ಲ, ಬುಕ್ಕಿಂಗ್ ಆದ್ರೂ ಕೂಡ ಸಿಲಿಂಡರ್ ಇಲ್ಲ ಅನ್ನುವಂಥ ಉತ್ತರ ಕೊಡ್ತಿದ್ದಾರೆ. ಹಾಗಾಗಿ ಸಿಲಿಂಡರ್ಗಳು ಬರ್ತಾ ಇಲ್ಲ ಅಂತ ಬಹುತೇಕ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇವ್ರ ಸಮಸ್ಯೆ ಇಲ್ಲ ಅಂತಾರೆ, ಬಟ್ ಸಮಸ್ಯೆಯನ್ನ ಜನ ಅನುಭವಿಸ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸರ್ಕಾರದಿಂದಲೂ ಸಿಗಬೇಕು, ಏಜೆನ್ಸಿ ಅವರಿಂದಲೂ ಕೂಡ ಸಿಗಬೇಕು ಅಂತ ಅನ್ಸುತ್ತೆ. ಆ ಕುರಿತ ಸಭೆನೇ ಇವತ್ತು ಆಗುತ್ತೆ.